ಹಾಯ್ ಗುಡ್ ಮಾರ್ನಿಂಗ್. ಎಲ್ರದ್ದು ಕಾಫಿ ಆಯ್ತಾ? ಬಾಮ್ಮ. ಎಲ್ಲಮ್ಮ ನಿಮ್ ಕಸಿನ್ ಹೊರಟೋಗ್ಬಿಟ್ರ? ಅವ್ರು ಬೆಳಗ್ಗೆನೆ ಹೊರಟ್ರು. ಕಮಲ ಎಲ್ಲ ರೆಡಿ ಇದೆಯಾ? ರೆಡಿ ಇದೆ. ಸ್ಟಾರ್ಟ್ ಮಾಡೋಣ. ಅಯ್ಯೋ ಬಾರಮ್ಮ, ಮನೆ ಕೆಲಸ ಎಲ್ಲ ಇದ್ದಿದ್ದೆ. ನೋಡೋಣ ಬಾಯಿಲಿ, ಚೆನ್ನಾಗಿದೆ ಇದು. ಇಲ್ಲ ಮಾವ, ಮದ್ವೆ ಎಲ್ಲ ಆರಾಮಾಗಾದ್ರೆ ಅನಾಥಾಶ್ರಮಕ್ಕೆ ಊಟ ಕೊಡ್ತೀನಿ ಅಂತ ಹರಸ್ಕೊಂಡಿದ್ದೆ. ಚಪಾತಿ ಮಾಡ್ಬೇಕು. ಅಯ್ಯೋ ನೀನೇ ಮಾಡ್ತೀಯಾ? ನೀನ್ ಯಾಕಮ್ಮ ಮಾಡ್ತ್ಯಾ? ಈಗ ತಾನೇ ಮದ್ವೆ ಆಗಿದ್ಯಾ, ನಾನೇ ಮಾಡ್ಕೊಡ್ತೀನಿ. ಪರವಾಗಿಲ್ಲ, ನಾನು ಮಾಡ್ತೀನಿ. ಅಮ್ಮೋರೆ ನಾನ್ ಸಹಾಯ ಮಾಡ್ಲಾ? ಯಾರ ಸಹಾಯನೂ ಬೇಡ, ನನ್ನ ಸೊಸೆಗೆ ನಾನೇ ಕೈಯಾರೆ ಮಾಡ್ಕೊಡ್ತೀನಿ. ಅಕ್ಕ, ಅದು ದೋಸೆ ಅಲ್ಲ ಚಪಾತಿ. ಒಂದ್ಸರಿ ಯೋಚನೆ ಮಾಡಿ. ನೀ ಸುಮ್ನೆರೋ, ಮನೇಲಿ ನಾನ್ ತಾನೇ ಎಲ್ಲಾರ್ಗು ಬೇಯಿಸಿ ಹಾಕೋದು. ಬಂದ್ಬಿಟ್ಟ ಹೇಳಕ್ಕೆ. ನೀ ಕೂತ್ಕೊಮ್ಮ, ಆರಾಮಾಗಿ ಮಾತಾಡು, ನಾ ಮಾಡ್ತೀನಿ. ಮಾಡ್ತಾಳೆ ಬಾರಮ್ಮ, ಕೂತ್ಕೋ ನೀನು. ಎಷ್ಟು ಚಪಾತಿನಮ್ಮ? ಒಂದ್ 300 ಬೇಕಾಗತ್ತತ್ತೆ. ಕಷ್ಟನಾ? ಬಾವಾ, WWF ಹಾಕು. ಚಪಾತಿ ಯಾಕೋ ಗಟ್ಟಿಯಾದಾಗಿದೆ ಅಲ್ವಾ? ಆ ಬೇಕಾ? ಏನಿಲ್ಲ, ಖಾರವಾಗಿದೆ ಅಂತ ಅಂದೆ ಅಷ್ಟೇ. ಅಲ್ವೇ, ಎಷ್ಟು ಚಪಾತಿ ಅಂತ ಕೇಳಿದ್ವಿ ಅಂತಾನೆ ಒಪ್ಕೋಬೇಕಾಗಿತ್ತು. ಹೌದು, ಏನ್ ಗೊತ್ತಾಗಿಲ್ಲ. ಮಾಡ್ತಿದ್ದೀರಾ ಮಾವ? ಓ ಬಾಮ್ಮ. ಆಶ್ರಮದವರೆಲ್ಲ ಊಟ ಮಾಡಿ ಎಷ್ಟು ಖುಷಿ ಪಟ್ರು ಗೊತ್ತಾ? ಹೌದಾ? ನೋಡ್ದ್ಯಾ? ನಾವ್ ನಾಳೆನೆ ಹೊರಟ್ಬಿಡ್ತೀವಮ್ಮ. ಯಾಕೆ? ಚಪಾತಿ ಮಾಡಿಸ್ತೆ ಅಂತ ಬೇಜಾರಾ? ಅಯ್ಯೋ ಹಾಗೇನಿಲ್ಲಮ್ಮ, ಮನೆ ಬಿಟ್ಟು ಬಂದ್ ಬಹಳ ದಿನ ಆಯ್ತಲ್ವಾ, ಅದಕ್ಕೆ ಹೋಗ್ಬಿಟ್ ಬರೋಣ ಅಂತ. ನೆಕ್ಸ್ಟ್ ವೀಕ್ ವಾಪಸ್ ಬರ್ತೀವಿ. ಹಾ, ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಮುಂದಿನ ವಾರನೂ ಅದೇ ಆಶ್ರಮಕ್ಕೆ ಚಪಾತಿ ಹರಿಸ್ಕೊಂಡಿದೀನಿ. ಹಾ, ಮತ್ತೆ ಚಪಾತಿನ? ಇವಳು ತಮಾಷೆ, ನಂಗೆ ಕೈ ನೋವ್ತಾ ಇದೆ.